ಕೆಲವು ಕಡೆ ನಾವು ಕೂತ್ಕೊಂಡು 2 ಗಂಟೆ ಕಾಲ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀವಿ ಅಂತ ಹೇಳ್ತಾರೆ. ಕೆಲವರು ಪಾಪ ನಾನು ಮಂತ್ರಿಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಕೆಲವು ಮಂತ್ರಿಗಳ ಹತ್ರ ಹೇಳಿ ಮಾಡಿಸ್ತೀವಿ, ಕೆಲವು ಇವರಿಂದ ಮಾಡಿಸ್ತೀವಿ, ಜಿಲ್ಲಾಧಿಕಾರಿಗಳಿಂದ ಅಂತ. ನಾನು ಮೊನ್ನೆ ಜಿಲ್ಲಾಧಿಕಾರಿಗಳ ಮಾತಾಡಿದ್ದೀನಿ. ಮೊನ್ನೆ ಅವ್ರ ಆಫೀಸ್ನಲ್ಲೂ ತಗೊಂಡಿದ್ದೀನಿ ರೆಕಾರ್ಡ್. 2000 ಒಟ್ಟು 3 ಟರ್ಮ್ 4 ಟರ್ಮ್. ಮೊನ್ನೆ ಒಂದು ಇವರು ಎಲೆಕ್ಷನ್ ಕಮಿಷನ್ ಒಂದು ಗೈಡ್ಲೈನ್ಸ್ ಇಶ್ಯೂ ಮಾಡಿರೋ ಕಾಪಿನ ತಗೊಂಡಿದ್ದೀನಿ. ಮತ್ತೆ ಏನಿದೆ ಅನ್ನೋದು ಇಲ್ಲೇ ಕಳೆದ 3 ರಿಂದ 4 ಬಾರಿ ಇದಿದೆ ರಿಸರ್ವೇಷನ್ ಏನು ಬಂದಿದೆ ಅದನ್ನು ಒಂದು ಆ ಎಕ್ಸ್ಪೋರ್ಟ್ ರಿಟೈರ್ಡ್ ಎಲೆಕ್ಷನಲ್ಲಿ ಕೆಲಸ ಮಾಡಿರುವಂಥ ರಿಟೈರ್ಡ್ ಅಧಿಕಾರಿಗಳ ಕೈಲೇ ನಾನು ಒಂದು ಮಾಡಿಸ್ತಾ ಇದ್ದೀನಿ. ಯಾರು ಎಲೆಕ್ಷನ್ ಬ್ಯಾಂಕಲ್ಲಿ ಕೆಲವರು ಹಿಂದೆ ಕೆಲಸ ಮಾಡಿರುವಂಥದ್ದು, ಈ ರಿಸರ್ವೇಷನ್ಸ್ ಎಲ್ಲ ಮಾಡಿರುವಂಥದ್ದು ಅದೆಲ್ಲ ಮಾಡಿಸಿದ್ದೀನಿ. ಯಾವುದೇ ಕಾನೂನು ಬಿಟ್ಟು ಒಂದೇನಾದ್ರು ಮಾಡಿದರೆ ನಾವು ಕಚೇರಿ ಮುಂದೆ ಧರಣಿನೂ ಕೊಡ್ತೀವಿ, ಮತ್ತು ನ್ಯಾಯಾಲಯದ ಮತ್ತೊಮ್ಮೆನೂ ಓಡಬೇಕಾದ ಅಧಿಕಾರಿಗಳ ಮೇಲೆ, ಜಿಲ್ಲಾಧಿಕಾರಿಗಳಿಗಿರ್ಬೋದು, ಜಿಲ್ಲೆಯ ಚುನಾವಣಾ ಅಧಿಕಾರಿಗಳಿರ್ಬೋದು, ರಾಜ್ಯದ ಚುನಾವಣಾ ಅಧಿಕಾರಿಗಳಿರ್ಬೋದು. ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಯಾವುದೇ ಸರ್ಕಾರದ ಮತ್ತು ಇವತ್ತಿನ ಏನು ಕಾನೂನು ಇದೆ ಅದರ ಪ್ರಕಾರ ಮಾಡಬೇಕು. ಯಾವ ರಾಜಕೀಯಕ್ಕೂ ಒತ್ತಡಕ್ಕೂ ನೀವು ಮಡಿಯಾಗಬಾರದು.